ನಮಸ್ಕಾರ, ನಾನು ಡಾಕ್ಟರ್ ಅಮರೇಶ್ ಬಿರಾದರ್ ಅಂತ. ನಾನು ಪ್ಲಾಸ್ಟಿಕ್ ಮತ್ತು ಕಾಸ್ಮೆಟಿಕ್ ಸರ್ಜನ್, ಕರ್ನಾಟಕ ಕಲಬುರಗಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾವು ಮಾತಾಡ್ತಾ ಇದ್ದೀವಿ ವಜನಲ್ ಟೈಟ್ನಿಂಗ್ ಬಗ್ಗೆ. ಈಗ ತುಂಬ ಜನಕ್ಕೆ ಪ್ರೆಗ್ನೆನ್ಸಿ, ನಾರ್ಮಲ್ ಪ್ರೆಗ್ನೆನ್ಸಿ ಆಗಿದ್ಮೇಲೆ ಒಂದು ಎಪಿಶೋಟಮಿ ಅಂತ ಮಾಡ್ತಾರೆ. ಅಂದರೆ ಮಗು ಬರುವಂಥ ಜಾಗಕ್ಕೆ ಒಂದು ಕಟ್ ಮಾಡಿ ಆ ಜಾಗ ದೊಡ್ಡದು ಮಾಡ್ತಾರೆ, ಅದಕ್ಕೆ ಎಪಿಶೋಟಮಿ ಅಂತ ಹೇಳ್ತಾರೆ. ಈ ಪ್ರೊಸೀಜರ್ ಆಗಿದ್ಮೇಲೆ ಹೊಲಿಗೆ ಹಾಕಿರ್ತಾರೆ. ಬಟ್ ಸ್ವಲ್ಪ ಜನಕ್ಕೆ ಅದು ಗೇಪಿಂಗ್ ಅಂತ ಆಗುತ್ತೆ, ಸ್ವಲ್ಪ ಜನಕ್ಕೆ ಅದು ಲೂಸ್ ಆಗುತ್ತೆ. ವಜನಲ್ ಆರಿಫೈಸ್ ಅದು ಲೂಸ್ ಆಗೋಕ್ಕೆ ಶುರು ಆಗುತ್ತೆ. ಈ ಥರ ಆಗಿದ್ಮೇಲೆ ಇಂಟರ್ಕೋರ್ಸಲ್ಲೆಲ್ಲ ನಿಮಗೆ ಪ್ರಾಬ್ಲಮ್ಸ್ ಆಗೋಕ್ಕೆ ಶುರು ಆಗುತ್ತೆ. ಈ ಥರ ಇದ್ದರೆ ನಾವು ಅದಕ್ಕೆ ಒಂದು ವಜನಲ್ ಟೈಟ್ನಿಂಗ್ ಸರ್ಜರಿ ಅಂತ ಹೇಳಿ ಮಾಡ್ತೀವಿ. ಈ ಪ್ರೊಸೀಜರ್ ಬಂದುಬಿಟ್ಟು ಒಂದು ಸಡೇಷನ್ ಪ್ಲಸ್ ಲೋಕಲ್ ಅನಸ್ಥಿಷಿಯಾ, ಇಲ್ಲ ಅಂದಿದ್ರೆ ಜನರಲ್ ಅನಸ್ಥಿಷಿಯಲ್ಲಿ ಪ್ರೊಸೀಜರ್ ಮಾಡ್ತೀವಿ. ಈ ಪ್ರೊಸೀಜರ್ ಡೇ ಕೇರ್, ಬೆಳಗ್ಗೆ ಮಾಡಿದ್ಮೇಲೆ ಸಂಜೆಗೆ ಸೇಮ್ ಡೇ ಮನೆಗೆ ಹೋಗ್ಬೋದು. ನೀವು ಕೆಲಸ ರಿಸ್ಯೂಮ್ ಮಾಡೋಂಗಿದ್ರೆ 2 ದಿವಸ ಆಗಿದ್ಮೇಲೆ ಕೆಲಸನೂ ರಿಸ್ಯೂಮ್ ಮಾಡ್ಬೋದು. ವರ್ಕ್ ಮಾಡೋಕ್ಕೇನೂ ಪ್ರಾಬ್ಲಮ್ ಇಲ್ಲ. ಈ ಪ್ರೊಸೀಜರಲ್ಲಿ ನಾವು ಕರ್ಗಂತ ಹೊಲಿಗೆ ಹಾಕಿರ್ತೀವಿ. ರಿಸಲ್ಟ್ಸ್ ಇಮಿಡಿಯೇಟಾಗಿ ಕಾಣುತ್ತೆ. ಬಟ್ ಇಂಟರ್ಕೋರ್ಸ್ ಎಲ್ಲ ಮಾಡೋದು ಒಂದಾಗೋದು ಒಂದು 6 ವೀಕ್ಸ್ ಬೇಡ ಅಂತ ಹೇಳಿರ್ತೀವಿ. 6 ವೀಕ್ಸ್ ಆಗಿದ್ಮೇಲೆ ನೀವೆಲ್ಲ ನಾರ್ಮಲ್ ಆ್ಯಕ್ಟಿವಿಟೀಸ್ ಎಲ್ಲ ಮಾಡ್ಬೋದು, ಜಾಗಿಂಗ್, ಎಕ್ಸಸೈಸ್ ಎಲ್ಲ ಮಾಡ್ಬೋದು. ಈ ಪ್ರೊಸೀಜರ್ಸ್ ನಾವೊಂದು ಲೇಬಿಯೋಪ್ಲಾಸ್ಟಿ ಅಂತ ಹೇಳಿ ಪ್ರೊಸೀಜರ್ ಮಾಡ್ತೀವಿ. ಲೇಬಿಯಾ ಏನು ಎಕ್ಸ್ಟ್ರಾ ಗ್ರೋ ಆಗಿರುತ್ತೆ ಅದನ್ನು ನಾವು ಟ್ರಿಮ್ ಮಾಡಿ ನಾವು ಡಿಸೈನರ್ ಯಾವ ಪ್ರೆಗ್ನೆನ್ಸಿಗಿಂತ ಮೊದಲು ಏನು ಹೆಂಗಿರುತ್ತೆ, ಇಲ್ಲ ಅಂತಂದಿದ್ರೆ ಯೂತ್ ಅಲ್ಲಿ ಹೆಂಗಿರುತ್ತೆ 19-20 ಇಯರ್ಸಲ್ಲಿ, ಆ ಥರ ಲೇಬಿಯಾ ಕಾಣಂಗೂ ನಾವು ಮಾಡ್ಬೋದು. ಇನ್ನೂ ಜಾಸ್ತಿ ಮಾಹಿತಿ ಬೇಕು ಅಂತಂದಿದ್ರೆ ನೀವು ನಮ್ಮ ಆಫೀಸ್ ನಂಬರ್ 90721744ಗೆ ವಾಟ್ಸಪ್ ಮಾಡ್ಬೋದು, ಇಲ್ಲ ಅಂದರೆ ಕರೆ ಮಾಡ್ಬೋದು. ಧನ್ಯವಾದ.